ಭಾರತ ಸರ್ಕಾರ ಚುನಾವಣಾ ಆಯೋಗದ ವತಿಯಿಂದ SIR ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜೂನ್ ತಿಂಗಳ 29 ತಾರೀಕಿನಿಂದ ಜುಲೈ ತಿಂಗಳ 29ನೇ ತಾರೀಕಿನವರೆಗೆ ಇದು ಸಕ್ರಿಯವಾಗಿ ಒಂದು ಪ್ರಕ್ರಿಯೆ ನಿರಂತರವಾಗಿ ಚಾಲನೆಯಲ್ಲಿದೆ. ಈಗ ಮೊದಲನೇದಾಗಿ ನಾವು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಅಲೆಮಾರಿ ಬಂಧುಗಳಿಗೆ, ಯಾಕಂದರೆ ಅವರಿಗೆ ಸಾಕ್ಷರತೆಯ ಕೊರತೆ ಇದೆ, ಶಿಕ್ಷಣ ಇರೋಂಗಿಲ್ಲ, ಅವರು ಒಂದು ಊರಲ್ಲಿ ನಿರಂತರವಾಗಿ ವಾಸಿಸ್ತಿಲ್ಲ. ಹೀಗಾಗಿ ಅವರಿಗೆ ಮತದಾನದ ಹಕ್ಕೇ ಗೊತ್ತಿಲ್ಲ. ಈ ಮತದಾನ ಇದು ಪರಿಷ್ಕರಣೆಯ ಪ್ರಕ್ರಿಯೆ ಅವರಿಗೆ ಎಲ್ಲಿ ಗೊತ್ತಾಗಬೇಕು. ಅದಕ್ಕಾಗಿ ಅವರಿಗಾಗಿ ವಿಶೇಷವಾಗಿ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಏನಪ್ಪ SIR ಅಂತಂದ್ರೆ, ಪ್ರತಿ 22 ವರ್ಷಕ್ಕೊಮ್ಮೆ ಭಾರತ ಸರ್ಕಾರ ಚುನಾವಣೆಯಲ್ಲಿ SIR ಕಾರ್ಯಕ್ರಮ ಹಮ್ಮಿಕೊಳ್ತದೆ. ಯಾಕಂತ ಕೇಳಿದ್ರೆ SIR ಪ್ರಕ್ರಿಯೆಯಲ್ಲಿ ಅಂದ್ರೆ ಕೆಲವೊಂದು ಮತದಾರರು ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ, ಬೇರೆ ಮತದಾರರು ನಮ್ಮ ಕಡೆ ಬಂದು ಶಿಫ್ಟ್ ಆಗಿರ್ತಾರೆ. ಮತ್ತು ಇದೇ ರೀತಿ ಬೇರೆ ದೇಶದವರು ಕೂಡ, ಅಥವಾ ಈಗ ಪಾಕಿಸ್ತಾನದವರ ಆಗಲಿ ಅಥವಾ ಬಾಂಗ್ಲಾದೇಶದವರಾಗಲಿ, ನಮ್ಮ ಸುತ್ತಮುತ್ತಲಿನ ದೇಶಗಳ ವಲಸಿಗರು ಕೂಡ ಬಂದು ಇಲ್ಲಿ ನಮ್ಮ ಭಾರತ ನೆಲೆಸಿರ್ತಾರೆ. ಆದರೆ ಅವರಿಗೂ ಕೂಡ ನಮ್ಮ ಭಾರತ ಸರ್ಕಾರದ ಏನು ಕೆಲವು ಯೋಜನೆಗಳಿರ್ತವೆ, ಸರ್ಕಾರದ ಯೋಜನೆಗಳು ಅವರಿಗೆ ತಲುಪುತ್ತಿವೆ. ನಿಜವಾದ ಬಡವರಿಗೆ, ನಿಜವಾದ ಫಲಾನುಭವಿಗಳಿಗೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಡು ಬಡವರಿಗೆ ತಲುಪ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದ್ರೆ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ. ನಮ್ಮ ದೇಶದಲ್ಲಿರುವಂಥ ಜನರಿಗೆ, ನಮ್ಮ ದೇಶದಲ್ಲಿರುವಂಥ ಬಡವರಿಗೆ ಸಿಗಬೇಕಾಗಿತ್ತಂದ್ರೆ ನಿಜವಾದ ನಮ್ಮ ಭಾರತೀಯರು, ನಿಜವಾದ ನಮ್ಮ ಕನ್ನಡಿಗರು ಯಾರು ಎಂಬುದನ್ನು ಗುರುತಿಸಲಿಕ್ಕೆ ಇದೊಂದು SIR ಒಂದು ಮಾಹಿತಿಯನ್ನು ರಚನೆ ಮಾಡ್ಯಾರ. ಈ SIR ಫಾರಮು ಈಗಾಗಲೇ ಪ್ರತಿಯೊಂದು ಹಳ್ಳಿಗಳಲ್ಲಿ BLOಗಳು ನೇಮಕ ಮಾಡಿದೆ ಸರ್ಕಾರ. ಆ BLOಗಳು ಈ ಒಂದು SIR ಫಾರಮನ್ನು ಒಬ್ಬರಿಗೆ 2 ಫಾರಮ್ ದ್ವಿಪ್ರತಿಯಲ್ಲಿ ಪ್ರತಿಯೊಂದು ಮನೆಗೆ ಹಂಚಿಕೆ ಮಾಡಲಾಗಿದೆ. ಈಗಾಗಲೇ 15 ತಾರೀಕಿನ ಒಳಗೆ ಹಂಚಿಕೆ ಮಾಡುವಂಥ ಪ್ರಕ್ರಿಯೆ ಅವರ ಚಾಲನೆಯಲ್ಲಿದೆ. ತದನಂತರ 29 ತಾರೀಕಿನ ಒಳಗೆ ಈ ಎಲ್ಲ ಫಾರಮ್ಗಳನ್ನು ದ್ವಿಪ್ರತಿಯಲ್ಲಿ ಭರ್ತಿ ಮಾಡಿ ಅವರ ಒಂದು ಸಹಿಯನ್ನು ತೆಗೆದುಕೊಂಡು BLO ಒಳಗೆ ಮತ್ತು ಮರಳಿ ಕೊಡಬೇಕು. ಒಂದು ಪ್ರತಿ ನಾವಿಟ್ಕೋಬೇಕು, ಒಂದು ಪ್ರತಿ ಅವರಿಗೆ ಕೊಡಬೇಕು. ಈ ಒಂದು ಪ್ರಕ್ರಿಯೆ ಚಾಲನೆಯಿದೆ. ಈಗೇನಪ್ಪ ಅಂತಂದರೆ ಈ ಒಂದು SIR ಫಾರ್ಮ್ ತುಂಬುವ ಬಗೆ ಹೇಗೆ ಏನಾಗಿದೆ ಅಂದ್ರೆ, ಈ ಒಂದು ನಮ್ಮ ಒಂದು ಗ್ರಾಮದಲ್ಲಿ ಈ 2002ನೇ ಇಸ್ವಿಯಲ್ಲಿ ಯಾರೂ ಇದ್ದಿಲ್ಲ. ಯಾಕೆ ಇದ್ದಿಲ್ಲ ಅಂತಂದ್ರೆ, ಬೇರೆಯವರು ನಮ್ಮ ಗ್ರಾಮಕ್ಕೆ ಮದುವೆ ಮಾಡಿಕೊಂಡು ಬಂದಂಥ ಸೊಸೆಯಂದಿರು, ಅವರ ಹೆಸರು ಈ ಒಂದು ಮತದಾರರ ಪಟ್ಟಿಯಲ್ಲಿ ಅವಾಗ 2002ರಲ್ಲಿ ಇರೋದಿಲ್ಲ. ಆಗ ಅವ್ರು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ, ಅವರ ತಂದೆ ತಾಯಿಯ ಗ್ರಾಮಗಳಿಂದ ಅವರ ತಂದೆ ತಾಯಿ 2002ನೇ ಇಸ್ವಿಯಲ್ಲಿ ಅವರ ಗ್ರಾಮದಲ್ಲಿರುವ ಮತದಾರರ ಪಟ್ಟಿಯಲ್ಲಿರುವಂಥ ಒಂದು ಭಾಗ ಸಂಖ್ಯೆ ಮತ್ತು ಕ್ರಮ ಸಂಖ್ಯೆ ಹಾಗೂ ವಿಧಾನಸಭೆಯ ಸಂಖ್ಯೆಯನ್ನು ಬರೆದು ತಂದು ಈ ಒಂದು SIR ಫಾರಮ್ನಲ್ಲಿ ಬಲಗಡೆ ತುಂಬಬೇಕು. ಬೇರೆ ಕಡೆಯಿಂದ ಬಂದವರಂತಂದ್ರೆ ನಮ್ಮಲ್ಲಿ ಇರಲಾರ್ದಂಥ ಗ್ರಾಮದಲ್ಲಿರೋಂಥ 2000 ಇರಲಾರ್ದಲ್ಲಿ ವ್ಯಕ್ತಿಗಳು ಈ ಒಂದು ಬಲಗಡೆ ಫಾರಮ್ನಲ್ಲಿ ಅವ್ರು ಏನು ತುಂಬಬೇಕಂತಂದ್ರೆ ಅವರ ಹೆಸರು ಮತ್ತು ಅವ್ರ ಸಂಬಂಧಿಕರಂದ್ರೆ ತಂದೆ ಇರ್ಬೋದು, ತಾಯಿ ಇರ್ಬೋದು. ಉದಾಹರಣೆಗೆ ನಮ್ಮ ಮನೆಯ ಒಬ್ಬರು ಸೊಸೆ, ಅವರ ತಂದೆ ರಾಮಚಂದ್ರಪ್ಪ. ಉದಾಹರಣೆಗೆ ರಾಮಚಂದ್ರಪ್ಪ ಅವ್ರ ತಂದೆಯ ಹೆಸರು ಇಲ್ಲಿ ಬರಿಬೇಕು. ಕೆಳಗೆ ಅವರ ತಾತನ ಹೆಸರು, ರಾಮಚಂದ್ರಪ್ಪನ ತಂದೆಯ ಹೆಸರು ಇಲ್ಲಿ ಬರಿಬೇಕು, ಶಿವಲಿಂಗಪ್ಪ. ಇವರು ರಾಮಚಂದ್ರಪ್ಪನಿಗೆ ಶಿವಲಿಂಗಪ್ಪ ಏನಾಗಬೇಕು ಅನ್ನುವಂಥದ್ದು ಇಲ್ಲಿ ಸಂಬಂಧ ಒಂದು ಕಾಲಮ್ ಇದೆಯಲ್ಲ. ಈ ಸಂಬಂಧ ಕಾಲಮದಲ್ಲಿ ಏನು ಬರಿಬೇಕಾಗಿತ್ತು ಅಂದ್ರೆ, ರಾಮಚಂದ್ರ ತಂದೆ ಶಿವಲಿಂಗ ಅಂದಮೇಲೆ ಇಲ್ಲಿ ತಂದೆ ಅಂತ ಈ ಒಂದು ಸಂಬಂಧ ಕಾಲಮ್ನಲ್ಲಿ ತುಂಬಬೇಕು. ಅದಾದ ನಂತರ ಜಿಲ್ಲೆ, ಅವರು ವಾಸಿಸಲಿಕ್ಕಿರುವಂಥ ಒಂದು ಯಾವುದೋ 2002ರಲ್ಲಿ ಇರುವಂಥ ಜಿಲ್ಲೆ. ಈಗ ಜಿಲ್ಲೆಗಳು ಚೇಂಜ್ ಆಗಿವೆ, ಕೆಲವೊಂದು ತಾಲೂಕುಗಳು ಬೇರೆ ಜಿಲ್ಲೆಯಲ್ಲಿ ಸೇರ್ಪಡೆ ಆಗಿವೆ. ಈಗಿರುವ ಜಿಲ್ಲೆಗಳಿಂದ ಹೆಸರು ತುಂಬಾರ್ದು. 2002ರಲ್ಲಿ ಏನು ಜಿಲ್ಲೆ ಇತ್ತು ಆ ಜಿಲ್ಲೆ ಹೆಸರನ್ನು ಇಲ್ಲಿ ತುಂಬಬೇಕು. ತದನಂತರ ಇಲ್ಲಂತೂ ಕರ್ನಾಟಕ ರಾಜ್ಯ. ಈ ಕೆಳಗೆ ಏನಿದೆ ವಿಧಾನಸಭಾ ಕ್ಷೇತ್ರದ ಹೆಸರು. ಆ ಟೈಮ್ನಲ್ಲಿ 2002ದಾಗ ನೀವು ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ರಿ ಅಂತ ತಿಳಿದುಕೊಂಡು ಆ ಒಂದು ವಿಧಾನಸಭಾ ಕ್ಷೇತ್ರದ ಹೆಸರು ಇಲ್ಲಿ ತುಂಬಬೇಕು. ಅದರ ಕೆಳಗೆ ವಿಧಾನಸಭೆ ಕ್ಷೇತ್ರದ ಸಂಖ್ಯೆ ಹೆಸರು. ಉದಾಹರಣೆಗೆ ನಮ್ಮ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 2002ರಲ್ಲಿ ಜೇವರ್ಗಿ ಇತ್ತು. ಜೇವರ್ಗಿಯ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ 2002ರಲ್ಲಿ 15 ಇತ್ತು. ಈಗ ಸದ್ಯಕ್ಕೆ 35 ಆಗಿದೆ. ಅದೇ ರೀತಿ 2002ರಲ್ಲಿ ಇರ್ತಕ್ಕಂಥ ವಿಧಾನಸಭೆಯ ಕ್ಷೇತ್ರದ ಸಂಖ್ಯೆ ಇಲ್ಲಿ 15 ಅಂತ ಬರೆದು ಭಾಗ ಸಂಖ್ಯೆ, ಉದಾಹರಣೆ ನಮ್ಮದು ಕಟ್ಟಿ ಸಂಗಾವಿಯ ಭಾಗ ಸಂಖ್ಯೆ 71 ಇತ್ತು ಅವಾಗ. ಈ ಸದ್ದ 106, 107 ಅಂತ 2 ಬೂತ್. ಆವಾಗ ಒಂದೇ ಇಡೀ ಗ್ರಾಮ ಇತ್ತು, ಒಂದು ಬೂತ್ ಇತ್ತು. ಭಾಗ ಸಂಖ್ಯೆ 71. ಇನ್ನು ಕ್ರಮ ಸಂಖ್ಯೆ, ಇದು ಯಾರ ಕ್ರಮ ಸಂಖ್ಯೆ ಬರಿಬೇಕಪ್ಪ ಅಂತಂದ್ರೆ, ಇಲ್ಲೇನು ಮೇಲ್ಗಡೆ ಬರೆದೇವಲ್ಲ ರಾಮಚಂದ್ರಪ್ಪ ಅಂತೇಳಿ, ಅವರ ಒಂದು ಕ್ರಮ ಸಂಖ್ಯೆ
ಇಲ್ಲಿ ನಮೂದು ಮಾಡಬೇಕು. ಇಷ್ಟಾದ ನಂತರ ಈ ಕೆಳಗಡೆ ಇದು ನಾವು ನಮ್ಮ ಸೊಸೆಯ ತಂದೆಯರದ ಮಾಹಿತಿ ಆಯಿತು. ಈ ಕೆಳಗಡೆ ಏನಾಗಬೇಕಿತ್ತು ಅಂದರೆ ಯಾಸ್ ಇಟ್ ಈಸ್ ಈ ಸದ್ದ ನಮ್ಮಲ್ಲಿ ಇರ್ತಕ್ಕಂಥ ಸೊಸೆಯ ಆಧಾರ್ ಕಾರ್ಡ್ನಲ್ಲಿರುವಂಥ ಜನ್ಮ ದಿನಾಂಕ, ಇಲ್ಲಿ ದಿನ, ತಿಂಗಳು ಮತ್ತು ವರ್ಷ ಇವು ಆಧಾರ್ ಕಾರ್ಡ್ ನೋಡಿ ಸರಿಯಾಗಿ ಇದನ್ನು ತುಂಬಬೇಕು. ತದನಂತರ ಆಧಾರ್ ಕಾರ್ಡ್ ನಂಬರ್ ಏನಪ್ಪ ಅಂದ್ರೆ ಕಡ್ಡಾಯ ಅಲ್ಲ, ತುಂಬಲೇಬೇಕಂತ ಕಡ್ಡಾಯ ಇಲ್ಲ. ನಿಮ್ಮ ಮನಸ್ಸು ಐಚ್ಛಿಕ ಅಂತ ಕೊಟ್ಟರೆ ಇಲ್ಲಿ ಐಚ್ಛಿಕ ಅಂತಂದ್ರೆ ನೀವು ತುಂಬಬಹುದು ಅಥವಾ ಬಿಡಬಹುದು. ಅದರ ಕೆಳಗೆ ಆಧಾರ್ ಕಾರ್ಡ್ ಸಂಖ್ಯೆ, ಅದಾದಮೇಲೆ ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಯಾವುದು ಲಿಂಕ್ ಇದೆ ಆ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮತ್ತು ತಂದೆ ಅಥವಾ ತಾಯಿಯರ ಗುರುತಿನ ಚೀಟಿ, ಇಲ್ಲಿ ಅವ್ರ ತಂದೆ ಹೆಸರು ಬರೆದೇವಲ್ಲ, ಇಲ್ಲಿನ ತಂದೆ ಹೆಸರು ಬರಿಬೇಕು. ತಂದೆ ಹೆಸರು ರಾಮಚಂದ್ರ ಇಲ್ಲಿ ಮತ್ತೆ ಬರಿಬೇಕು. ಬರೋದು ಅವ್ರ ಗುರುತಿನ ಚೀಟಿ ಅಲ್ಲಿ ಇತ್ತು ಅಂದ್ರೆ ಬರಿಬೇಕು, ಇಲ್ಲಾಂದ್ರೆ ಬಿಡ್ಬೋದು. ಅದೇ ರೀತಿ ತಾಯಿ ಹೆಸರು, ತಾಯಿಯ ಗುರುತಿನ ಚೀಟಿ ಹೆಸರು ಸಂಖ್ಯೆ ಇದ್ರೆ ಬರಿಬೋದು, ಇಲ್ಲಿ ಬಿಡ್ಬೋದು ಇಲ್ಲಿ. ಆಮೇಲೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಏನಂದ್ರೆ ಸಂಗಾತಿ ಹೆಸರು ಇಲ್ಲಿ ಬಂತು. ಸಂಗಾತಿ ಅಂತಂದ್ರೆ ಯಾರು? ಸಂಗಾತಿ ಅಂದ್ರೆ ನೀನೇನು ಮದುವೆ ಮಾಡಿಕೊಂಡಿದ್ದಿಲ್ಲ, ಇಲ್ಲಿ ಗಂಡು ಇದ್ರೆ ಅವನ ಹೆಂಡತಿ ಹೆಸರು ಬರಿಬೇಕು, ಹೆಂಡತಿ ಇದ್ರು ಅಂದ್ರೆ ಗಂಡನ ಹೆಸರು ಸಂಗಾತಿ ಇಲ್ಲಿ ಬರಿಬೇಕು. ಇಲ್ಲಿ ಹೆಂಡತಿ ಇದ್ದ ಅಂದ್ರೆ ಹೆಂಡತಿಯ ಒಂದು ಚುನಾವಣೆ ಮತದಾರರ ಚೀಟಿಯ ಸಂಖ್ಯೆಯಲ್ಲಿರುತ್ತಲ್ಲ ಎಪಿಕ್ ನಂಬರ್, ಅದನ್ನು ಇಲ್ಲಿ ನಮೂದಿಸಬೇಕು. ಗಂಡಂದಿದ್ರೆ ಹೆಂಡತಿನ ನಮೂದಿಸಬೇಕು, ಹೆಂಡತಿದ್ರೆ ಗಂಡನ ಹೆಸರು ಬಂದು ಇಲ್ಲಿ ನಮೂದಿಸಬೇಕು. ಇದು 2002ರ ನಂತರದ ಈ ಒಂದು ಮಾಹಿತಿ. ಇನ್ನು 2002ರಲ್ಲಿ ಆಲ್ರೆಡಿ ಇದ್ದೇವೆ ಅಂತ ತಿಳ್ಕೊರಿ. ಇದ್ದವ್ರದ್ದು ಸಮಸ್ಯೆ ಏನಿಲ್ಲ. 2002 ಇದ್ದರು ಈ ಒಂದು ಮೊದಲನೆಯ ಕಾಲಮ್ನಲ್ಲಿ ತುಂಬಬೇಕು. ಹೆಂಗೆ ತುಂಬಬೇಕಪ್ಪ ಅಂದ್ರೆ 2002ದಾಗ ಈಗ ನಮ್ದಿತ್ತು ಅಂತ ತಿಳ್ಕೊರಿ. ನನ್ನ ಹೆಸರು ಜಯರಾಮ್, ಇಲ್ಲಿ ತಂದೆ ಹೆಸರು ಶರಣಪ್ಪ. ಈಗ ಸಂಬಂಧ ಶರಣಪ್ಪ ನಮ್ಮಪ್ಪ ಆಗ್ಬೇಕು, ಇಲ್ಲಿ ತಂದೆ ಅಂತ ತುಂಬ್ತೀವಿ. ಒಂದು ವೇಳೆ ಇಲ್ಲಿ ಹೆಣ್ಮಗಳಿದ್ರು, ಉದಾಹರಣೆಗೆ ಶಾಂತಮ್ಮ, ಗಂಡ ಜಯರಾಮ್ ಅಂತ ಬಂದಾಗ ಇಲ್ಲಿ ಸಂಬಂಧ ಗಂಡ ಅಂತ ಬರಬೇಕು. ಗಂಡಸು ಮಕ್ಕಳಿದ್ರೆ ಅಂದ್ರೆ ತಂದೆ ಅಂತ ಬರಬೇಕು, ಹೆಂಡತಿ ಇದ್ದ ಅಂತಂದ್ರೆ ಗಂಡ ಅಂತ ಬರಬೇಕು. ಜಿಲ್ಲಾ ಮತ್ತು ರಾಜ್ಯ 2002 ಯಾವುದಿತ್ತು ಅದನ್ನು ನಮೂದಿಸಬೇಕು. ಕ್ರಮ ಸಂಖ್ಯೆನೂ ಕೂಡ 2002 ಹಾಕಬೇಕು. ಹಾಕಿದ ಮೇಲೆ ಇಲ್ಲಿ ಏನಾಗ್ತಪ್ಪ ಅಂತ ಕೇಳಿದ್ರೆ, ಒಂದು ವೇಳೆ ನನ್ನ ಮಗ ಆವಾಗ 2002ರಲ್ಲಿ ಅವನದು ಚುನಾವಣೆಯಲ್ಲಿ ಮತದಾರ ಚೀಟಿ ಇದ್ದಿಲ್ಲ, ಚುನಾವಣೆ ಹಕ್ಕು ಅವನಿಗೆ ಇರಲಿಲ್ಲ. ಯಾಕಂದ್ರೆ ಅವನಿಗೆ 18 ವರ್ಷ ಆವಾಗ ತುಂಬಿರಲಿಲ್ಲ. ಈಗ 18 ವರ್ಷ ತುಂಬಿದೆ. ಈಗ ಆಲ್ರೆಡಿ 20 ವರ್ಷ ಇದ್ರೂ ಕೂಡ ಈಗ ಮತದಾರ ಹೆಸರಲ್ಲಿ ಪಟ್ಟಿಯಲ್ಲಿ ಹೆಸರಿದೆ. ಆದರೂ ಕೂಡ ಅವಾಗ ಇದ್ದಿದ್ದಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ಆ ನನ್ನ ಮಗನ ಹೆಸರನ್ನು 2002ರಲ್ಲಿ ಇರಲಿಲ್ಲ ಕಾರಣಕ್ಕಾಗಿ ಅವನ ಹೆಸರನ್ನು ಕೂಡ ಬಲಗಡೆಯಲ್ಲಿ ಬರೀಬೇಕು. ಇಲ್ಲಿ ಉದಾಹರಣೆಗೆ ರಾಮು ಅಂತ ಬರೆದ ಮೇಲೆ ತೆಳಗೆ ತಂದೆ ಹೆಸರು ಜಯರಾಮ್ ಅಂತ ಬರೀಬೇಕು. ಸಂಬಂಧ ತಂದೆ ಅಂತ ಬರಬೇಕು. ಇಲ್ಲಿ ಏನಂತಂದ್ರೆ ಜಯರಾಮಂದ ಭಾಗ ಸಂಖ್ಯೆ ಆಗಬೇಕು, ಜಯರಾಮಂದ ಕ್ರಮ ಸಂಖ್ಯೆ ಹಾಕಬೇಕು. ಮಗಂದು ಹಾಕಬಾರ್ದು. ಅದು ಒಳ್ಳೆ ಮಾಹಿತಿ ಇದೆ. ಯಾಕಂತ ಕೇಳಿದ್ರೆ ಕೆಲವೊಬ್ಬರು ಇದು ಆಲ್ರೆಡಿ ನಮ್ಗೆ ಇಲ್ಲಿ ವೋಟರ್ ಲಿಸ್ಟ್ನಾಗ ಹೆಸರಾದ ಮತ್ತೆ 2002 ಅಂತೇಳಿ ಈಗಿಂದ ನಾವೇನು ತುಂಬಿದೇವಂದ್ರೆ ಅಲ್ಲಿ ಏನು ಮಾಡ್ತಾರೆ, ಸ್ಕ್ರೂಟ್ನಿ ಮಾಡಿದಾಗ ಈ ನಂಬರ್ ಕ್ರಮ ಸಂಖ್ಯೆ ಹೊಡೆದಾಗ 2002ರ ಲಿಸ್ಟ್ನಲ್ಲಿ ಅದು ಇರಲಿಲ್ಲಪ್ಪ ಅಂದ್ರೆ ಸೀದಾ ಫಾರಮ್ ತೊಗೊಂಡು ತಿಕ್ಕಿ ಹೋಗ್ತಾರೆ, ರಿಜೆಕ್ಟ್ ಆಗ್ತದೆ. ಅವಾಗ ಏನು ಮಾಡ್ತಾರೆ, ನಮ್ದು ಹೆಸರು ಬಂದಿಲ್ಲ ಅಂತ ತಿಳ್ಕೊಂಡ್ರೆ ಅದಕ್ಕೂ ಸರ್ಕಾರ ಆದೇಶ ಕೊಟ್ಟದ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ಯಾರ. ಅದು ಒಂದು ವೇಳೆ ಇದೆಲ್ಲ ಪ್ರಕ್ರಿಯೆ ಮುಗಿದ ನಂತರ ಆಗಸ್ಟಕ್ಕೆ ಇದು ಪ್ರಕ್ರಿಯೆ ಮುಗುತ್ತೆ, ಆವಾಗ ಹೊಸ ಮತದಾರ ಪಟ್ಟಿ ರೆಡಿ ಆಗುತ್ತೆ. ಆವಾಗ ನಿಮ್ಮ ಹೆಸರು ಅಚಾನಕ್ ಇದ್ದಿಲ್ಲ ಅಂತಂದ್ರೂ ನೀವು ಹೊಸದಾಗಿ ಸೇರ್ಪಡೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೂ ಕೂಡ ನಾವು ಜಾಗರೂಕತೆಯಿಂದ ಈ ಒಂದು ಮಾಹಿತಿಯನ್ನು ಸರಿಯಾಗಿ ತುಂಬಿ ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಾವು ಜಾಗರೂಕತೆಯಿಂದ ವಹಿಸಿ ಈ ಒಂದು ಫಾರಮನ್ನು ತುಂಬಿ BLO ಕೈಯಲ್ಲಿ ಒಂದು ಕೊಟ್ಟು ಒಂದನ್ನು ನಾವು ಮನೆಯಲ್ಲಿ ಇರಿಸ್ಕೊಡಬೇಕು. ಅದನ್ನು ಕಳಿಬಾರ್ದು. ಯಾಕಂತ ಕೇಳಿದ್ರೆ ಮುಂದೆ ನಾವು ಒಂದು ರಿಸೀವ್ಡ್ ಕಾಪಿ ಇರ್ತದೆ, ನಮಗೆ ಬಂದಿದ್ದಲ್ಲಪ್ಪ ಅಂದರೆ ನೀವು ತುಂಬಿಲ್ಲ ಅಂತ ಹೇಳ್ತಾರೆ. ಯಾಕೆ ತುಂಬಿಲ್ಲಪ್ಪ, ನಾವು ತುಂಬಿ ಕೊಟ್ಟಿವಿ, ಒಂದು ನಂಬಲ್ಲಿ ಅದ ಇಲ್ಲಿ ನೋಡಂತೇಳಿ ತಹಶೀಲ್ದಾರ್ಗೆ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ತೋರಿಸ್ಲಿಕ್ಕೆ ನಂಬಲ್ಲಿ ಒಂದು ಆಧಾರ. ಸರ್, ಈಗ ಅದೇ ರೀತಿ ಈಗೇನು ಫಾರಂ ತುಂಬಬೇಕಂತ ಹೇಳಿದ್ರಲ್ಲ, ಈ ಫಾರಂ ಸ್ವಯಂವಾಗಿ ಅವರೇ ಅಭ್ಯರ್ಥಿಗಳೇ ತುಂಬ್ಕೋಬೇಕಾ ಅಥವಾ ಯಾರಾದ್ರೂ ಮನೆಗೆ ಭೇಟಿ ನೀಡ್ತಾರ? ಇಲ್ಲ, ಇದು ಆದೇಶ ಪ್ರಕಾರ ಯಾರ್ಯಾರ ಫಾರಮ್ ಅನ್ನು ಅವರೇ ತುಂಬಬೇಕು. ಅವರಿಗೆ ಮನೆಯಲ್ಲಿ ಅನಕ್ಷರಸ್ಥರಿದ್ದರು ಅವರಿಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ಬೇರೆ ನಿಮ್ಮಲ್ಲಿ ಯಾರಾದರೂ ನಿಮಗೆ ಪರಿಚಯವರಿದ್ರೆ ಅವರು ನಿಮಗೆ ಒಳ್ಳೆಯವರು ಅನಿಸಿದರೆ ಮಾತ್ರ ಅವರ ಒಪಿನಿಯನ್ ತೆಗೆದುಕೊಂಡು ತುಂಬಬೇಕು. ಇಲ್ಲ ತಿಳಿದಿಲ್ಲ ಅಂತಂದ್ರೆ ನಿಮ್ಮ BLO ಒಳಗೆ ಕೇಳಬೇಕು, ಇದು ಯಾಕೆ ತುಂಬಬೇಕ್ರಿ ಅಂತ BLO ಒಳಗೆ ಮಾಹಿತಿ ಕೇಳ್ರಿ. ಅವ್ರು ಸರಿಯಾದ ಮಾಹಿತಿ ಹೇಳ್ತಾರೆ. ಅವ್ರು ಹೇಳಿದ ಪ್ರಕಾರ ತುಂಬಿ ಸೈನ್ ಮಾಡಿ BLO ಕೈಗೆ ಕೊಡಬೇಕು. ಪರವಾಗಿಲ್ಲ. ಈಗ ಅದೇ ರೀತಿ ಅಲೆಮಾರಿಗಳು ಭಾಳಷ್ಟು ಕಡೆ ಅಲೆದಾಡ್ಲಿಕ್ಕೆ ಹೋಗಿರ್ತಾರ, ಇದ್ರ ಬಗ್ಗೆ ಭಾಳಷ್ಟು ಅವ್ರಿಗೆ ಅರಿವು ಇರೋದಿಲ್ಲ. ಇದು ಕಳ್ಕೊಳ್ಳೋದ್ರಲ್ಲಿಂದ ಅವ್ರಿಗೆ ಏನಾದ್ರು ನಷ್ಟ ಆಗ್ಬೋದಾ? ತುಂಬ ನಷ್ಟ ಆಗುತ್ತೆ. ಯಾಕಂತ ಕೇಳಿದ್ರೆ ಇನ್ನು ಮುಂದೆ ಪ್ರತಿಯೊಂದಕ್ಕೂ ಮತದಾರರ ಚೀಟಿ ಕಡ್ಡಾಯ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರ. ಯಾಕಂದ್ರೆ
ಈಗ ಬೇರೆ ರಾಜ್ಯದ ವಲಸಿಗರು ಅದೆಷ್ಟೋ ಜನ ಬೆಂಗಳೂರಿನಲ್ಲಿ ತಮಿಳುನಾಡವರಿದ್ದಾರೆ, ಆಂಧ್ರದವರಿದ್ದಾರೆ ಮತ್ತು ಕೇರಳದವರಿದ್ದಾರೆ. ಎಲ್ಲ ರಾಜ್ಯದ ಜನ ಅಲ್ಲಿ ಬೆಂಗಳೂರಲ್ಲಿ ಹೆಚ್ಚಿಗಾಗಿ ಆಲ್ರೆಡಿ ಬೆಂಗಳೂರು ಜನಸಂಖ್ಯೆ ಜನದಟ್ಟಣೆ ಹೆಚ್ಚಿಗೆ ಆಗ್ಯದ, ಟ್ರಾಫಿಕ್ ಜಾಮೂನು ಆಗ್ಲಕತ್ತದ. ಆ ಒಂದು ಉದ್ದೇಶ ಏನದಲ್ಲ, ಸರ್ಕಾರದ ಯೋಜನೆಗಳನ್ನು ಉದಾಹರಣೆಗೆ ಗೃಹಲಕ್ಷ್ಮಿ ತೊಗೊಳ್ರಿ, ಗೃಹ ಜ್ಯೋತಿ ತೊಗೊಳ್ರಿ. ಗೃಹಲಕ್ಷ್ಮಿ ಏನಾಗಿದೆ, ತಿಂಗಳಿಗೆ 2,000 ರೂಪಾಯಿ ಸರ್ಕಾರಿ ಹೆಣ್ಮಕ್ಳಿಗೆ ಬಡ ಹೆಣ್ಮಕ್ಳಿಗೆ ಕೊಡ್ತಾರೆ. ಅಲ್ಲಿ ವಾಸಿಸ್ತಕ್ಕಂಥ ತಮಿಳ್ನಾಡು ಜನ, ಆಂಧ್ರ ಜನ ಏನದಲ್ಲ, ಅಲ್ಲೇ ಇದ್ದುಕೊಂಡು ಅವ್ರ ಮತದಾರ ಚೀಟಿ ರೆಡಿ ಮಾಡಿಕೊಂಡು ಅವರ ರೇಷನ್ ಕಾರ್ಡ್ ಮಾಡಿಕೊಂಡು ಅವ್ರೇನದಲ್ಲ ಕರ್ನಾಟಕ ಸರ್ಕಾರದ ಒಂದು ಯೋಜನೆಗಳನ್ನು ಅವರು ಸ್ವೀಕಾರ ಮಾಡ್ತಿದ್ದಾರೆ. ಇದರಿಂದ ಸರ್ಕಾರ ಬೊಕ್ಕಸಕ್ಕೆ ಹಾನಿ ಮತ್ತು ಅದೇ ರೊಕ್ಕ ಹಣ ಉಳಿತಾಯ ಆದರೆ ಅದೇ ಹಣನ ಬಡವರ ಒಂದು ಬೇರೆ ಯೋಜನೆಗಳಿಗೆ ಉಪಯೋಗಿಸಲಿಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗ್ತದೆ. ಒಂದು ವೇಳೆ ನಾವು ಅದನ್ನು ಮಾಡಿಸಿಲ್ಲ ಅಂದರೆ ನಮ್ಮಲ್ಲಿ ಮತದಾರ ಚೀಟಿ ಇರಲಿಲ್ಲಪ್ಪ ಅಂತಂದ್ರೆ ಯಾವುದೇ ಯೋಜನೆಗಳಿಗೆ ನಾವು ಅನರ್ಹರಾಗ್ತೀವಿ ಅನ್ನೋದನ್ನು ನಾವು ಮನದಟ್ಟಣೆ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಅಲೆಮಾರಿಗಳು ಎಕಡೆ ಪ್ರವಾಸಕ್ಕೆ ಹೋಗಿರ್ತಾವ, ಅವ್ರು ಬಂದು ಖಂಡಿತವಾಗಿ ಇದು ಒಂದು ಭಾಗವಹಿಸಬೇಕು. ದಯವಿಟ್ಟು ನಮ್ಮ ಎಲ್ಲ ಅಲೆಮಾರಿಗೆ ತಿಳಿಸುವುದೇನಪ್ಪ ಅಂತಂದ್ರೆ, ನೀವು ಯಾವುದೇ ಗ್ರಾಮಗಳಿರಲಿ ಅವ್ರಿಗೆ ನಿಮಗೆ ಮಾಹಿತಿ ಇರ್ತಿದ್ದಿಲ್ಲಪ್ಪ ಅಂದ್ರೆ ನಮ್ಮ ಊರಿನ ಗ್ರಾಮದ ಯಾರಾದರೂ ನಮ್ಮ ಕಾರ್ಯಕರ್ತರು ಅಲೆಮಾರಿ ಬಂಧುಗಳಿದ್ರ ದಯವಿಟ್ಟು ನಿಮ್ಮ ಊರಿನ ಜನರು ಬೇರೆ ಕಡೆ ವಲಸೆ ಹೋಗಿದ್ರ ಅಥವಾ ತಮ್ಮ ಉಪಜೀವನಕ್ಕಾಗಿ ಬೇರೆ ಕಡೆ ಜೀವನ ಸಾಗಿಸಲು ಹೋಗಿದ್ದರೆ ಅವರಿಗೆ ಮಾಹಿತಿಯನ್ನು ತಿಳಿಸಿ ಅವರನ್ನು ಕರೆಸಿ ಅವರಿಗೆ ತಿಳಿಸಿ ಹೇಳಿ ಮತ್ತು ಈ ಒಂದು ಫಾರಮನ್ನು ಅವ್ರಿಗೆ ಫಿಲ್ಅಪ್ ಮಾಡಿಸಿ ಅವರಿಗೂ ಕೂಡ ಅನುಕೂಲ ಮಾಡಿ ಕೊಡಬೇಕಂತ ನಮ್ಮ ಅಲೆಮಾರಿ ಬಂಧುಗಳ ಎಲ್ಲ ಕಾರ್ಯಕರ್ತರಿಗೆ ತಿಳಿಸಲು ಬಯಸುತ್ತೇನೆ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮಗೊಂದು ಲೈಕ್ ಕೊಡಿ.